ತಮಿಳಿನಿಂದಲೇ ಕನ್ನಡ ಭಾಷೆ ಹುಟ್ಟಿದ್ದು ಅಂತ ಹೇಳುವ ಮೂಲಕ ಕಮಲ್ ಹಾಸನ್ ಕನ್ನಡಿಗರ ಭಾಷಾಭಿಮಾನವನ್ನ ಕೆಣಕಿದ್ದಾರೆ. ಕಮಲ್ ಹಾಸನ್ರ ಈ ಮಾತುಗಳ ವಿರುದ್ಧ ಸಮರ ಸಾರಿರುವ ಕನ್ನಡ ಪರ ಸಂಘಟನೆಗಳು ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿವೆ. ಅಷ್ಟೇ ಅಲ್ಲ, ಕಮಲ್ ಬಹಿರಂಗವಾಗಿ ಕನ್ನಡಿಗರ ಬಳಿ ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ಮುಂದಿನ ವಾರ ತೆರೆಗೆ ಬರ್ತಿರುವ ಅವರ ಅಭಿನಯದ ತಗ್ ಲೈಫ್ ಸಿನಿಮಾ ರಿಲೀಸ್ಗೆ ಅವಕಾಶ ನೀಡೋದಿಲ್ಲ ಅಂತ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಇನ್ನೊಂದೆಡೆ ಕನ್ನಡ ಭಾಷಾ ಪಂಡಿತರು ಕೂಡ ಕಮಲ್ ಕನ್ನಡದ ಇತಿಹಾಸವನ್ನ ಹರಿತು ಮಾತನಾಡಲಿ ಎಂದಿದ್ದಾರೆ. ದ್ರಾವಿಡ ಮೂಲದಿಂದಲೇ ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳ ಉದಯವಾಗಿದೆ. ಹಾಗಂತ ತಮಿಳಿಗೂ ಕನ್ನಡಕ್ಕೂ ಎಲ್ಲಿಯ ಸಂಬಂಧವೂ ಇಲ್ಲ. ತನ್ನದೇ ಆದ ಸ್ವಂತ ಲಿಪಿ, ವ್ಯಾಕರಣ, ಸಂಖ್ಯೆಯನ್ನ ಹೊಂದಿರುವ ಕನ್ನಡ ಒಂದು ಶಾಸ್ತ್ರೀಯ ಭಾಷೆಯಾಗಿದೆ ಅಂತ ಭಾಷಾ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ತಮಿಳು ಹಾಗೂ ಕನ್ನಡದ ನಡುವೆ ಯಾವ ಕಾರಣಕ್ಕೂ ತಾಯಿ ಮಗನ ಸಂಬಂಧವಿಲ್ಲ, ಬದಲಿಗಿದು ಸಹೋದರತ್ವದ ಸಂಬಂಧವಾಗಿರಬಹುದು ಅಂತಲೂ ಉಲ್ಲೇಖಿಸಿದ್ದಾರೆ. ಇನ್ನು ಕಮಲ್ರ ಹೇಳಿಕೆ ವಿಚಾರದಲ್ಲಿ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ಕನ್ನಡದ ಇತಿಹಾಸದ ಅರಿವು ಅವರಿಗೆ ಇದ್ದಂತಿಲ್ಲ ಅಂತ ಟಾಂಗ್ ಅನ್ನು ನೀಡಿದ್ದಾರೆ. ಈಗಾಗಲೇ ಕಮಲ್ ಕ್ಷಮೆ ಕೇಳಲಿ ಅಂತ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಫಿಲ್ಮ್ ಚೇಂಬರ್ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ದು, ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಮಲ್ ಬೇಷರತ್ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನೇನು ಮುಂದಿನ ವಾರ ಕಮಲ್ ಅಭಿನಯಿಸಿ ಮಣಿರತ್ನಂ ನಿರ್ದೇಶಿಸಿರುವ ಬಹುನಿರೀಕ್ಷಿತ ತಗ್ ಲೈಫ್ ಸಿನಿಮಾ ತೆರೆಗೆ ಬರ್ತಿದೆ. ಈ ಸಮಯದಲ್ಲೇ ಕರ್ನಾಟಕದೆಲ್ಲೆಡೆ ನಟನ ವಿರುದ್ಧ ವಿರೋಧದ ಧ್ವನಿ ಮೊಳಗಿದೆ. ಹೀಗಾಗಿ ಕಮಲ್ ಕ್ಷಮೆ ಕೇಳ್ತಾರಾ, ತಾವಾಡಿದ ಮಾತಿನ ಬಗ್ಗೆ ಕನ್ನಡಿಗರನ್ನ ಮನ್ನಿಸುವಂತೆ ಮನವಿ ಮಾಡ್ತಾರಾ ಅನ್ನೋದು ಈಗಿರುವ ಪ್ರಶ್ನೆಯಾಗಿದೆ.